ಯಾರು ಹೊಣೆ ಮಾಡಿ ಏನು ಸುತ್ತ ಯಾವುದೋ ಒಬ್ಬ ಆಫೀಸರ್ ಹೊಣೆ ಮಾಡಿಬಿಟ್ರೆ ನಮಗೆ ರೈತ ಉಳಿಬೇಕು, ನಮಗೆ ಡ್ಯಾಮ್ ಉಳಿಬೇಕಷ್ಟೇ. ಆಮೇಲೆಲ್ಲ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ. ಫಸ್ಟು ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡೋಣ. ಆಫೀಸರ್ಸ್ ವಿಚಾರ ಎಲ್ಲ ಮುಖ್ಯ. ದೊಡ್ಡ ಚೈನೆ ಕಟ್ಟಾಗಿದೆ, 70 ವರ್ಷದ ಡ್ಯಾಮ್. ಅದು ಬೇರೆ ಕಡೆ ಎಲ್ಲ 2 ಆಪ್ಷನ್ಸ್ ಇರ್ತದೆ, 2 ವೈರ್ ಇರ್ತದೆ, 1 ಚೈನ್ ಇರ್ತದೆ, ಆ ಥರ ಇರ್ತದೆ. ಇಲ್ಲಿ ಒಂದೇ ಇದ್ದಿದ್ದು. ಆ ಡಿಸೈನ್ನ ಸದ್ಯ ತಕ್ಷಣ ಸಿಕ್ತು, ವಾಪಸ್ ಕೊಟ್ಟಿದ್ದೀವಿ. ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ. ಗೇಟ್ ಹಾಕೋಕ್ಕೆ ಪ್ರಯತ್ನ ಮಾಡಿ ರೈತರಿಗೆ ನೀರು ಕೊಡೋಕ್ಕೆ ಎಷ್ಟು ಬೇಕೋ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬಟ್ ಅಷ್ಟು ನೀರಂತೂ ಹೋಗ್ತದೆ. ಆ ನೀರು ಕಡಿಮೆ ಆಗದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಓವರ್ ನೈಟ್ 24/7 ಎಲ್ಲ ಡಬಲ್ ಇದನ್ನು ಮಿಷಿನರಿ ಇದನ್ನು ಹಾಕ್ಬಿಟ್ಟು ಲೇಬರ್ ಹಾಕ್ಬಿಟ್ಟು ಈಗಾಗಲೇ ಆ ಗೇಟ್ನ ತಯಾರಿ ಮಾಡ್ತೀವಿ. KRSಗೂ ಸಮಸ್ಯೆ ಅಂತ ಕುಮಾರಸ್ವಾಮಿಗೆ ಏನು ಗೊತ್ತು? ಕುಮಾರಸ್ವಾಮಿ ರಾಜಕಾರಣ ಮಾತಾಡೋದು ಗೊತ್ತು ಅಷ್ಟೇ. ಏನು ಸಮಸ್ಯೆ ಇದೆ ಅಂತ ಕುಮಾರಸ್ವಾಮಿಗೆ? ಅದಕ್ಕೂ ಲಾಕ್ ಇಲ್ಲ ಅಂತ ನಾವೆಲ್ಲ ನೋಡಿದ್ದೀವಿ. ಈಗಾಗಲೇ ನಾನು ಎಲ್ಲ ಡ್ಯಾಮ್ಗಳು ಕೂಡ ಒಂದು ಕಮಿಟಿ ರಚನೆ ಮಾಡ್ತಾಯಿದ್ದೀನಿ. ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೈತರನ್ನು ಗಾಬರಿ ಪಡಿಸೋಂಥ ಏನು ಅವಶ್ಯಕತೆ ಏನಿಲ್ಲ. ಗೊತ್ತಾಯ್ತಾ? ಎಲ್ಲ ಡ್ಯಾಮ್ಗಳ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಖಂಡಿತ ಇರಲಿ. ಒಂದು ವರದಿ ಏನೇನಿದೆ ಅಂತ ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷ ನಾನು ಆಗಲೇ ಎಲ್ಲಿವರೆಗೂ ನಿಲ್ತದೆ, ಎಷ್ಟು ನಿಲ್ತದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಸಿರ್ತೀವಿ. ಆಗಲೇ ಕೂಡ ಇದೆ. ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.